7.9 lateral inversion. ಸೊ ಲ್ಯಾಟ್ರಲ್ ಅಂತಂದರೆ ಲ್ಯಾಟ್ರಲ್ ಅನ್ನೋ ವರ್ಡಿಗೆ ಅರ್ಥ ಏನು? ಇನ್ವರ್ಷನ್ ಅಂತಂದರೆ ಏನು? ಲ್ಯಾಟ್ರಲ್ ಅಂತಂದರೆ ಸೈಡ್ ವೇಸ್. ಏನು? Are you talking with me? ಸೊ ಲ್ಯಾಟ್ರಲ್ ಅಂತಂದರೆ ಸೈಡ್ ವೇಸ್. ಇನ್ವರ್ಷನ್, ಲ್ಯಾಟ್ರಲ್ ಇನ್ವರ್ಷನ್ ಅಂತ ಅಂದರೆ ದ ಇಮೇಜ್ ಇವರೇನು ಕೊಟ್ಟಿದ್ದಾರೆ ಲ್ಯಾಟ್ರಲ್ ಇನ್ವರ್ಷನಲ್ಲಿ. ದ ಇಂಟರ್ಚೇಂಜ್ ಆಫ್ ದ ಲೆಫ್ಟ್ ಆ್ಯಂಡ್ ದ ರೈಟ್ ಸೈಡ್ಸ್ ಇನ್ ದ ಇಮೇಜ್ ಆಫ್ an object in a plane mirror is called lateral inversion ಅಂತ ಕೊಟ್ಟಿದ್ದಾರೆ. The right hand side of an object. ಸೊ ಇದನ್ನ ಏನಂತ ಅಂತಾರೆ ಅಂತಂದರೆ, ಲ್ಯಾಟ್ರಲ್ ಇನ್ವರ್ಷನ್ ಅಂತಂದರೆ ಇಟ್ ಇಸ್ ಅ ಫೆನಾಮಿನಾ, ಸರಿನಾ, ಡ್ಯೂ ಟು ವಿಚ್ ಇಲ್ಲೊಂದು ರೈಟ್ ಹ್ಯಾಂಡ್ ಸೈಡ್ ಇದೆಯಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಆಬ್ಜೆಕ್ಟ್, ಸರಿನಾ, ಇದೆರಡೂ ನಾನು ಮಾತಾಡ್ತಾ ಇರೋದು ಆಬ್ಜೆಕ್ಟ್ ಬಗ್ಗೆ. This appears to be the left hand side of the object and vice versa in a mirror. ಅಂದರೆ ಎಕ್ಸಾಂಪಲ್ ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಮಿರರ್. ಇವಾಗ ಮಿರರ್ ಮುಂದೆ ನಾನಿಲ್ಲಿ ಒಂದು ಲೆಟರ್ ಎಮ್ ಅಂತ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೇನು ಕಾಣಿಸುತ್ತೆ? ಈ ಕಡೆ ಅದರ್ ಸೈಡ್ ಆಫ್ ದ ಮಿರರ್ ಏನು ಕಾಣಿಸುತ್ತೆ? ಖಾಲಿ ಕಾಣಿಸುತ್ತೆ. ಇಟ್ ವಿಲ್ ಬಿ ಲೈಕ್, ಬಟ್ ಸೇಮ್ ಕಾಣಿಸುತ್ತಾ ನನಗೆ? ಎಮ್ ಅನ್ನೋದೇ ಕಾಣಿಸುತ್ತಾ? ಬೇರೆ ಆಲ್ಫಾಬೆಟ್ ಕಾಣಿಸುತ್ತಾ? ಕರೆಕ್ಟ್, ಬಟ್ ಸೇಮ್ ಆಲ್ಫಾಬೆಟ್ಟೇ ಕಾಣಿಸುತ್ತೆ, ಕರೆಕ್ಟಾ? ಸೊ ಅದನ್ನೇ ಅವ್ರು ಎಕ್ಸಾಂಪಲಾಗಿ ಹೇಳ್ತಿರೋದು. ಇನ್ ಆ ಡೈಲಿ ಎಕ್ಸ್ಪೀರಿಯನ್ಸ್, ವೈಲ್ ಲುಕಿಂಗ್ ಎಟ್ ಅ ಮಿರರ್, ವಿ ನೋಟಿಸ್ ದಟ್ ಅ ರಿಂಗ್ ಆನ್ ಅ ಫಿಂಗರ್ ಆನ್ ಅ ಲೆಫ್ಟ್ ಹ್ಯಾಂಡ್ ಅಪಿಯರ್ಸ್ ಟು ಬಿ ದ ಫಿಂಗರ್ ಆಫ್ ಅ ರೈಟ್ ಹ್ಯಾಂಡ್. ಅಂದರೆ ರೈಟ್ ಹ್ಯಾಂಡು ನಾನು ಮಿರರ್ ಮುಂದೆ ತೋರಿಸ್ತಾ ಇದ್ದೀನಿ, ಸರಿನಾ. ಮಿರರಲ್ಲಿ ನನಗೇನು ಕಾಣಿಸುತ್ತೆ? ಇದ್ರದ್ದು ಆಪೋಸಿಟಾಗಿ ಕಾಣಿಸುತ್ತೆ ನನಗೆ, ಸೇಮೇನೆ. ಇವಾಗ ನೀನು ಹೇಳ್ದಲ್ಲ ಬೇರೆ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು, ಸೇಮ್ ಇಮೇಜನ್ನೇ ಬೇರೆ ಥರ ಕಾಣಿಸುತ್ತೆ ನಮಗೆ. ಇಟ್ ಅಪಿಯರ್ಸ್ ಟು ಬಿ, ಬಟ್ ಎಕ್ಸಾಕ್ಟ್ಲಿ ಮಿರರಲ್ಲಿ ಕಾಣಿಸೋದು ಎಕ್ಸಾಕ್ಟ್ ಸೇಮ್ ಅಲ್ಲ ಅಂತ ಅನ್ನೋದು ನಮಗೆ ಗೊತ್ತಿದೆ, ಕರೆಕ್ಟಾ? ಅರ್ಥ ಆಗ್ತಾ ಇದೆಯಾ ಏನು ಹೇಳ್ತಾ ಇದ್ದೀನಿ ಅಂತ? ಇವಾಗ ಲೆಫ್ಟ್ ಸೈಡ್ನ ನಾನು ತೊಗೊತೀನಿ, ಮಿರರ್ ಮುಂದೆ ತೋರಿಸ್ತೀನಿ. ಕನ್ನಡಿ ಮೂಲಕ ನೋಡಿದ್ರೆ ಇದು ರೈಟ್ ಸೈಡಾಗಿ ನಮಗೆ ಕಾಣಿಸುತ್ತೆ, ಆದರೆ ನಾನು ಆ್ಯಕ್ಚುಲಿ ತೋರಿಸ್ತಾ ಇರೋದು ಲೆಫ್ಟ್ ಸೈಡ್, ಸರಿನಾ. ದಿಸ್ ಇಂಟರ್ಚೇಂಜ್ ಆಫ್ ದ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ಸ್ ಆಫ್ ದ ಇಮೇಜ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಆಸ್ ಲ್ಯಾಟ್ರಲ್ ಇನ್ವರ್ಷನ್. ಅರ್ಥ ಆಗ್ತಾ ಇದೆಯಾ? ಫಿಗರ್ 7.10 ಇದನ್ನೇ ತೋರಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇದೇ ಮಿರರಲ್ಲಿ ನಾನು ಇಲ್ಲಿ ಪಿ ಅಂತ ತೊಗೊಂಡ್ರೆ ಇಟ್ ಅಪಿಯರ್ಸ್ ಟು ಬಿ ಪಿ, ಸರಿನಾ. ನಾನು ಈ ಡೈರೆಕ್ಷನಲ್ಲಿ ತೋರಿಸಿದ್ದು ಅದು ಆಪೋಸಿಟಲ್ಲಿ ನನಗೆ ಕಾಣಿಸ್ತಾ ಇರುತ್ತೆ. ಯಾವುದೇ ಲೆಟರ್ ಎಫ್ ತೊಗೊಂಡ್ರೂ ಹೆಂಗೆ ಕಾಣಿಸುತ್ತೆ ಅಂತಂದರೆ ಎಫ್ ಡಾಟೆಡ್ ಲೈನಲ್ಲಿ ಕಾಣಿಸುತ್ತೆ.
ಐ ಮೀನ್ ಟು ಸೇ ನಾನು ಡಾಟೆಡ್ ಲೈನಲ್ಲಿ ಅರ್ಥ ಮಾಡಿಸೋದಕ್ಕೆ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದ್ರೆ ಮಿರರ್ ಮೂಲಕ ನೋಡಿದ್ರೆ ಇದು ರೈಟ್ ಸೈಡಲ್ಲಿ ಇರುತ್ತೆ. ಇಟ್ ಅಪಿಯರ್ಸ್ ಟು ಬಿ ಅದು ಸರಿನಾ, ಬಟ್ ಎಕ್ಸಾಕ್ಟ್ಲಿ ನಾನು ಲೆಫ್ಟಲ್ಲಿ ತೋರಿಸ್ತಾ ಇರೋದು ಇದು. The lateral inversion of letters such as A, H, I, M, O, etc. are not noticeable. ಒಂದೊಂದು ಲೆಟರ್ದು ನಮಗೇನು ಗೊತ್ತಾಗಲ್ಲ. ಲೈಕ್ ಎನ್ ಇದೆಲ್ಲ, ಪಿ ಎಫ್ ಅದೆಲ್ಲ ಗೊತ್ತಾಗುತ್ತೆ, ಕರೆಕ್ಟಾ? ನಮಗೆ ಐ ಗೊತ್ತು, ಪಿ ಎಫ್ ಎಲ್ಲ ಕಾಣಿಸುತ್ತಲ್ಲ. ಅದನ್ನೇ ಹೇಳ್ತಾ ಇರೋದು. ಎಮ್, ಐ, ಎಲ್ ಅಂದರೆ ಸ್ಮಾಲ್ ಲೆಟರ್ ಎಲ್, ಓ ಇದೆಲ್ಲ ನಮಗೆ ಮಿರರ್ ಇಮೇಜಲ್ಲೂ ಕಾಣಿಸಲ್ಲ ಉಲ್ಟಾ ಇದೆಯಾ ಏನು ಅಂತ. ಬಟ್ ಪಿ ಎಫ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಲೆಫ್ಟ್ ಸೈಡಲ್ಲಿರೋದು ಇಲ್ಲಿ ರೈಟ್ ಸೈಡಲ್ಲಿದೆ. ಆ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ. ಬಟ್ ಎಮ್ಮಲ್ಲಿ ಡಿಫ್ರೆನ್ಸ್ ಏನಾನ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ? ಎಮ್ ಸೇಮ್ ಇದೆ ಅಲ್ವಾ ಎರಡರಲ್ಲೂ, ಎಫ್ ಸೇಮ್ ಇದೆಯಾ ಎರಡರಲ್ಲೂ? ಡೈರೆಕ್ಷನ್ ಹೇಳ್ತಾ ಇರೋದು. ಇದರಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಾ ಇದ್ರೆ ಮಿರರ್ ಮೂಲಕ ನನಗೆ ರೈಟ್ ಸೈಡ್ ಕಾಣಿಸ್ತಾ ಇದೆ. ಪಿ ಅಷ್ಟೇ. ಸೊ ಫ್ಯೂ ಆಲ್ಫಾಬೆಟ್ಸ್ ನನಗೆ ಏನು ಚೇಂಜ್ ಕಾಣಿಸಲ್ಲ. ಲೈಕ್ ದಿಸ್ ಒನ್, ದಿಸ್ ಒನ್, ದಿಸ್ ಒನ್. ಎನ್ನು ಅಷ್ಟೆ. ಒಂದೊಂದು ಆಲ್ಫಾಬೆಟ್ಸ್ ನಂಗೆ ಚೇಂಜಸ್ಸೇ ಕಾಣಿಸಲ್ಲ, ಒಂದೊಂದು ನಂಗೆ ಚೇಂಜಸ್ ಕಾಣಿಸುತ್ತೆ, ಸರಿನಾ? ಇವಾಗ ಥರ್ಡ್ ಒನ್ನಲ್ಲಿ ಅವರು ಆ್ಯಂಬುಲೆನ್ಸ್ ಅಂತಲೇ ಕೊಟ್ಟಿದ್ದಾರೆ. ಆ್ಯಂಬುಲೆನ್ಸ್ ವರ್ಡ್ ನಾನು ಈ ಕಡೆಗೆ ಬರೆದ್ರೆ ಕ್ಯಾಪಿಟಲ್ ಲೆಟ್ರಲ್ಲಿ ಬರೆದ್ರೆ ಸೇಮ್ ಅದೇ ಥರ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ, ಕರೆಕ್ಟಾ? ನಾನು ಇಲ್ಲಿ ಲೆಫ್ಟ್ ಸೈಡಿಂದ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನನಗದು ಹೆಂಗೆ ಕಾಣಿಸಿರುತ್ತೆ ಅಂತಂದರೆ ಹಿಂಗೆ ಕಾಣಿಸಿರುತ್ತೆ, ಕರೆಕ್ಟ್ ಅಲ್ವಾ? ದಿಸ್ ಇಸ್ ದಿ ಎಕ್ಸಾಂಪಲ್ ಫಾರ್ ಲ್ಯಾಟ್ರಲ್ ಇನ್ವರ್ಷನ್. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಮೇಜ್ ಫೌಂಡ್ ಬೈ ಎ ಪ್ಲೇನ್ ಮಿರರ್. The image formed by a plane mirror has the following characteristics. ಇವಾಗ ಇಮೇಜ್ ಫಾರ್ಮ್ ಆಗಿದೆ ಅಲ್ವಾ ಈ ಥರ, ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇವಾಗ ನಾರ್ಮಲ್ ಆಗಿ ಒಂದು ಪ್ಲೇನ್ ಮಿರರಲ್ಲಿ ನಾವು ಆಬ್ಜೆಕ್ಟ್ ಎ ಓ ಬಿ ಎನ್ ಆವಾಗಲೇ ಇದನ್ನು ನೋಡಿದ್ವಿ ಅಲ್ವಾ? ಸೊ ಇದ್ರದ್ದು ಆಬ್ಜೆಕ್ಟ್ ಎಲ್ಲಿ ಫಾರ್ಮ್ ಆಗುತ್ತೆ? ಆಬ್ಜೆಕ್ಟ್ ಇಮೇಜ್. ಇದ್ರದ್ದು ಆಬ್ಜೆಕ್ಟು ಇಮೇಜ್ ಯಾವ ಕಡೆಗೆ ಫಾರ್ಮ್ ಆಗುತ್ತೆ? ಇಲ್ಲಿ ಫಾರ್ಮ್ ಆಗುತ್ತೆ ಅಂತ ನೋಡಿದ್ವಿ ಅಲ್ವಾ ಆವಾಗಲೇ. ಈ ಡಿಸ್ಟೆನ್ಸ್ ಮತ್ತು ಈ ಡಿಸ್ಟೆನ್ಸ್ ಸೇಮ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ. ಈ ಇನ್ಸಿಡೆಂಟ್ ರೇ ಮತ್ತು ರಿಫ್ಲೆಕ್ಟೆಡ್ ರೇನ ಟ್ರೇಸ್ ಬ್ಯಾಕ್ ಮಾಡಿದ್ರೆ ನನಗೆ ಇಲ್ಲಿ ಇಮೇಜ್ ಸಿಗುತ್ತೆ. ಇದು ಗೊತ್ತಾಯ್ತಲ್ವ ನಿಮಗೆ? ಸೊ ಈ ಥರ ಪ್ಲೇನ್ ಮಿರರಲ್ಲಿ ನಮಗೆ ಇಮೇಜ್ ಸಿಕ್ಕಿದಾಗ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂತ ಇವಾಗ ಕೊಟ್ಟಿರೋದು. ಫಸ್ಟ್ ಒನ್ ಬಂದು ಅಪ್ರೈಟ್ ಆರ್ ಎರೆಕ್ಟ್, ಸೆಕೆಂಡ್ ಒನ್ ವರ್ಚುವಲ್, ಥರ್ಡ್ ಒನ್ ಆಫ್ ಸೇಮ್ ಸೈಜ್ ಆಫ್ ಹ್ಯಾಸ್ ದಿ ಆಬ್ಜೆಕ್ಟ್. ಆಬ್ಜೆಕ್ಟ್ದು ಏನಿದೆಯೋ ಸೇಮ್ ಸೈಜ್ ಇರುತ್ತೆ, ಎರೆಕ್ಟ್ ಆಗಿರುತ್ತೆ. ಸೆಕೆಂಡ್ ಒನ್ ಬಂದು ವರ್ಚುವಲ್ ಇಮೇಜ್, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಫೋರ್ತ್ ಒನ್ ಬಂದು ಲ್ಯಾಟ್ರಲಿ ಇನ್ವರ್ಟೆಡ್.
ಇವಾಗ ಇದ್ರದ್ದು ಆಲ್ಮೋಸ್ಟ್ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸೇ ಹೇಳ್ತಿರೋದು. ಇವಾಗ ನಾವು ಏನನ್ನಾಗಲಿ ನಾರ್ಮಲ್ ಮಿರರಲ್ಲಿ ಒಂದು ಇಮೇಜ್ನ ಆಬ್ಜೆಕ್ಟ್ ಇಲ್ಲಿ ತೋರಿಸ್ತಾ ಇದ್ದೀವಿ, ಅದರದ್ದು ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆ, ಸರಿನಾ? ಅದರಲ್ಲಿ ಏನನ್ನು ನಾವು ನೋಡ್ಬೋದು, ಇದರಲ್ಲಿ ಸೇಮ್ ಎಕ್ಸಾಕ್ಟ್ ಯಾವ ಕಲರ್ ಇದೆಯೋ ಅದೇ ಕಲರ್ ಇಲ್ಲೂ ಇರುತ್ತಾ? ಚೇಂಜ್ ಆಗಿರೋದು ಬಂದು ಡೈರೆಕ್ಷನ್, ಲ್ಯಾಟ್ರಲ್ ಇನ್ವರ್ಷನ್, ಅದನ್ನು ಇವಾಗ ನೋಡಿದ್ವಿ ಅಲ್ವಾ? ಅದು ಒಂದೇ ಚೇಂಜ್ ಆಗಿರುತ್ತೆ. ಜೊತೆಗೆ ಸೈಜ್ ಬಂದು ಸೇಮ್ ಇರುತ್ತೆ. ಎರೆಕ್ಟ್ ಅಂತಂದರೆ ಅಪ್ವರ್ಡ್, ಹಿಂಗೇನೆ ಇರುತ್ತೆ. ಇಲ್ಲಿ ಹಿಂಗಿದ್ರೆ ಇಮೇಜ್ ಇಲ್ಲಿ ಹಿಂಗಿರಲ್ಲ, ಕರೆಕ್ಟಾ? ಇಲ್ಲೂ ಹಿಂಗೇನೆ ಇರುತ್ತೆ. ಜೊತೆಗೆ ಇಟ್ ಇಸ್ ವರ್ಚುವಲ್. 4 ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದ್ದಾರೆ. So the location of the image is given by the fact that the image is situated at the same perpendicular distance behind the mirror as the object is in front of it. So ಇದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತಂದರೆ, a boy standing at a distance 5 meter away from a plane mirror at A. ಎಲ್ಲಿ ಒಂದು ಹುಡುಗ ನಿಂತಿದ್ದಾನೆ, ಡಿಸ್ಟೆನ್ಸ್ ಬಂದು 5 meter. The image will also shift by the same distance towards the mirror. So image ಬಂದು ರೈಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಆಬ್ಜೆಕ್ಟ್ ಇರೋದು. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಮಿರರ್ ಇದೆ, ಇದು 5 meter ಡಿಸ್ಟೆನ್ಸಲ್ಲಿ ಇಲ್ಲೊಂದು ಹುಡುಗ ನಿಂತಿದ್ದಾನೆ, ಸರಿನಾ? ಅದು ಪಾಯಿಂಟ್ ಎ. ಇಲ್ಲೂ ನನಗೆ 5 meter ಡಿಸ್ಟೆನ್ಸಲ್ಲೇ ಅದು ಕಾಣಿಸಿರುತ್ತೆ, ಸರಿನಾ? ಅದನ್ನು ಡಾಟೆಡ್ ಲೈನಲ್ಲಿ ಇದನ್ನು A1 ಅಂತ ತಗೊತೀನಿ. ಇದು ಆಬ್ಜೆಕ್ಟ್, ಇದು ಇಮೇಜ್. ಸೇಮ್ ಫಾರ್ಮ್ ಆಗಿರುತ್ತಾ? ಡಿಸ್ಟೆನ್ಸು ಸೇಮ್ ಆಗಿರುತ್ತೆ. ಮತ್ತು ಪರ್ಸನ್ ಬಂದು ಲ್ಯಾಟ್ರಲ್ಲಿ ಇನ್ವರ್ಟೆಡ್ ಕಾಣಿಸ್ಕೊತಾನೆ ಅಷ್ಟೇ, ಕರೆಕ್ಟಾ? ಬೇರೆ ಎಲ್ಲನೂ ಸೇಮ್ ಇರುತ್ತಾ? ಸೊ ನೆಕ್ಸ್ಟ್, ಇಫ್ ಹಿ ಮೂವ್ಸ್ ಟು ದ ಪೊಸಿಷನ್ ಬಿ ಅಟ್ ಎ ಡಿಸ್ಟೆನ್ಸ್ 2 meter ಸ್ಟಿಲ್ ಫರ್ದರ್ ಅವೇ ಫ್ರಮ್ ದ ಮಿರರ್, his distance from the mirror will become 7 meter. ಇವಾಗ ಇದೇ ಪರ್ಸನ್ ಮತ್ತೆ ಇಲ್ಲಿ ಮೂವ್ ಮಾಡ್ತಾನೆ, ಇಲ್ಲಿ ಮೂವ್ ಮಾಡಿದಾಗ ನಾವು ಬಿ ಅಂತ ತಗೊತೀವಿ. ದಟ್ ಈಸ್ ಮಿರರಿಂದ 7 meterಗೆ ಮೂವ್ ಮಾಡಿರ್ತಾನೆ ಈ ಸತಿ, ಸರಿನಾ? his image B1 will appear to be at the distance of 14 meter from where he is standing as shown in the figure. ಅವ್ರು ಏನು ಅಂತ ಇದ್ದಾರೆ, ಇಲ್ಲಿಂದ ಸೇಮ್ 7 metersಗೆ ಬರುತ್ತೆ ಅದನ್ನು, ಕರೆಕ್ಟಾ? ಇದು 7 metersನೇ. ಹುಡುಗ ಇಲ್ಲಿ ಕಾಣಿಸ್ಕೊತಾನೆ, ಅಂದರೆ ಇದು ಡಾಟೆಡ್ ಇರಬೇಕಿದು ಎರಡೂ. ಯಾಕೆ ಅಂತಂದರೆ ಇಮೇಜ್ ಅಂತ ಐಡೆಂಟಿಫೈ ಮಾಡೋದಕ್ಕೆ. ಎರಡೂ ಸೇಮಾಗೇ ಇರುತ್ತೆ, ಕರೆಕ್ಟಾ? ಬಟ್ ಲ್ಯಾಟ್ರಲಿ ಇನ್ವರ್ಟೆಡ್ ಕಾಣಿಸ್ಕೊತಾನೆ ಪರ್ಸನ್ ಅಷ್ಟೇ, ಬಿಟ್ಟರೆ ಡಿಸ್ಟೆನ್ಸ್ ವೇರಿ ಆಗಲ್ಲ, ಕರೆಕ್ಟಾ? ಅದಕ್ಕೇ AB ಇರೋದನ್ನ A1 B1 ಅಂತ ಹೇಳಿದ್ದಾರೆ. ಸೇಮೇನೆ, ಬಟ್ ಸ್ಲೈಟ್ ಡಿಫ್ರೆನ್ಸ್ ಇನ್ ಲ್ಯಾಟ್ರಲ್ ಇನ್ವರ್ಷನ್ ಅಷ್ಟೆ, ಕರೆಕ್ಟಾ? ಇವಾಗ ಇದು ಎರಡು ಡಿಸ್ಟೆನ್ಸ್ ಸೇಮ್ ಆಗಿರಬೇಕು. ಏನು 5 + 5 10 ಇದೆಯಾ? ಸೊ ಅದೇ ಥರ ಇಲ್ಲಿ ಡಿಸ್ಟೆನ್ಸ್ ನೋಡಿದ್ರೆ 7 + 7 14 ಇದನ್ನು ಹೇಳ್ತಾ ಇದ್ದಾರೆ. ಈ ಡಿಸ್ಟೆನ್ಸ್ ಯಾವಾಗಲೂ ಸೇಮ್ ಇರುತ್ತೆ. ಈ D ಮತ್ತು D1 ಯಾವಾಗಲೂ ಸೇಮ್ ಆಗಿರಲೇಬೇಕು. ಅದೇ ಥರ ಬಿ ಇಂದ B1ಗೆ ಡಿಸ್ಟೆನ್ಸ್ ಅದು ಸೇಮ್ ಆಗಿರಬೇಕು. ಅದನ್ನೇ ಅವ್ರು ಕೆಳಗೆ ಕೊಟ್ಟಿದ್ದಾರೆ. ಎ ಇಂದ A1ಗೆ ಡಿಸ್ಟೆನ್ಸ್ 10 meter, ಬಿ ಇಂದ B1ಗೆ 14 meters. ಸೊ ಏನು ಚೇಂಜ್ ಆಗಲ್ಲ. ದ ಪರ್ಸನ್ ವಿಲ್ ಹ್ಯಾವ್ ದ ಲ್ಯಾಟ್ರಲಿ ಇನ್ವರ್ಟೆಡ್, ದಟ್ಸ್ ಆಲ್, ನಥಿಂಗ್ ಎಲ್ಸ್ ವಿಲ್ ಚೇಂಜ್. ಸೊ ಇಲ್ಲಿವರೆಗೂ ಏನಾನ ಡೌಟ್ ಇದೆಯಾ?